ನನ್ ಮದ್ವೆಗಂತ ತಾಳಿ ಸರ ತಂದಿದ್ಯಲ್ಲ, ನೀನ್ ಅದೆಷ್ಟು ಪ್ರೀತಿಯಿಂದ ನನ್ಗೋಸ್ಕರ ತಂದಿದ್ದೆ ಅಲ್ವಾ? ಆದ್ರೆ ಇಲ್ಲಮ್ಮ, ನಾನು ಯಾಕಳ್ಳಿ? ಅತ್ತೆ, ನೀವ್ ಸುಳ್ಳು ಹೇಳಿದ್ರು ನಿಮ್ ಕಣ್ ಸುಳ್ಳು ಹೇಳುತ್ತಾ ಹೇಳಿ? ಈ ಮನೇಲಿ ನನ್ ಕಷ್ಟ ಕೇಳಿ ಹಂಚ್ಕೊಂಡ್ರಿ ಅಲ್ವಾ? ಇವಾಗ ನಿಮ್ ಕಷ್ಟದಲ್ಲೂ ನನ್ಗೊಂಚೂರು ಪಾಲ್ ಕೊಡಿ. ಅದೇನೇ ವಿಷಯ ಇದ್ರು ನನ್ನ ಹತ್ರ ಧೈರ್ಯವಾಗಿ ಹೇಳ್ಕೊಡಿ ಅತ್ತೆ. ನಮ್ಮಂತ ಹೌಸ್ ವೈಫ್ ಹೆಂಗಸರಿಗೆ ಬೇರೆ ಏನ್ ಚಿಂತೆ ಇರುತ್ತೆ ಹೇಳು? ಮನೆಯವರು ಒಳ್ಳೆ ಅಡುಗೆ ಮಾಡಿ ಬಡಿಸ್ಬೇಕು, ಮನೆಯವರು ಚೆನ್ನಾಗಿರ್ಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಹೀಗೆ ಓಕೆನೇ ಯೋಚನೆ ಮಾಡ್ತಿರ್ತೀವಿ. ಮಕ್ಕಳ ಭವಿಷ್ಯದ ಯೋಚನೆಯಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ ಅಂತಂದ್ರು ತಪ್ಪಲ್ಲ. ಆದ್ರೆ ನಮ್ಮ ಮುಂದೆನೆ ನಮ್ಮ ಮಕ್ಕಳ ಜೀವನ ಹಾಳಾಗ್ತಿದ್ರೆ ಹೆತ್ತ ಕರಳು ಹೇಗೆ ಸಹಿಸ್ಕೊಳುತ್ತೆ ಹೇಳು? ಅತ್ತೆ, ಇವಾಗ ಯಾರ ಭವಿಷ್ಯ ಹಾಳಾಗ್ತಾ ಇದೆ? ಯಾಕೆ ರಿತು ಸರಿಯಾಗಿ ಓದ್ತಾ ಇಲ್ವಾ? ಯಾವ್ದಾದ್ರೂ ಪರೀಕ್ಷೆಯಲ್ಲಿ ಏನಾದ್ರೂ ಫೇಲ್ ಆಗಿದ್ದಾಳ? ಅಷ್ಟೇ ಆಗಿದ್ದಿದ್ರೆ ನಾನು ನಮ್ಮ ಮನೆಯವರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಮತ್ತೊಂದು ವರ್ಷ ಪರೀಕ್ಷೆ ಬರೀಬಹುದು, ಟೆನ್ಷನ್ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೊ ಅಂತ ನಾವೇ ಅವಳನ್ನ ಸಮಾಧಾನ ಮಾಡ್ತಿದ್ವಿ. ಆದ್ರೆ ರಿತು ತಪ್ಪದಾರಿ ಹಿಡ್ದು ಬಂದಲ್ಲಿ ಸೋತೋಗ್ತಾಳ ಅನ್ನೋ ಭಯ ಕಾಡ್ತಾ ಇದೆ. ಅತ್ತೆ, ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಪೂರ್ತಿಯಾಗಿ ಅರ್ಥ ಆಗ್ತಿಲ್ಲ. ರಿತು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ. ಕೆಟ್ಟ ಚಟಗಳಿರೋ ದುಷ್ಟ ಬುದ್ಧಿ ಇರೋ ಹುಡುಗನ ಪ್ರೀತಿಸ್ತಿದ್ದಾಳೆ. ಅತ್ತೆ, ನೀವು ಸರಿಯಾಗಿ ವಿಚಾರಿಸಿದ್ದೀರಾ? ಹೌದು. ಯಾರಂತೆ ಆ ಹುಡುಗ? ರಿತು ಪ್ರೀತಿ ಮಾಡ್ತಾರೋ ಹುಡುಗ ಬೇರೆ ಯಾರು ಭಾರ್ಗವಿ? ನಮ್ ಸಂಧ್ಯಾ ಜೀವನ ಹಾಳು ಮಾಡಿದ್ MLA ಶಕ್ತಿ ಪ್ರಸಾದ್ ಮಗ ವಿಕ್ಕಿ. ಏನ್ ಹೇಳ್ತಿದ್ದೀರಾ ಅತ್ತೆ? ಅಲ್ಲ, ವಿಕ್ಕಿ ಬಗ್ಗೆ ರಿತುಗೆಲ್ಲ ಗೊತ್ತಿದ್ರೂ ಮತ್ತೆ ಅವ್ರನ್ನೇ ಪ್ರೀತಿಸ್ತಾ ಇದ್ದಾಳ? ಹೌದು ಭಾರ್ಗವಿ, ಅವನ್ ಏನ್ ಮೋಡಿ ಮಾಡಿದಾನಂತಾನೆ ಗೊತ್ತಿಲ್ಲ, ಹುಚ್ಚಿ ತರ ಆಡ್ತಿದ್ದಾಳೆ ಇವಳು. 3 ಹೊತ್ತು ಅವನದೇ ಯೋಚನೆಯಲ್ಲಿ ಓದ್ದೆ ಕೂತಿರ್ತಾಳೆ. ಕಣ್ಮುಂದೆನೆ ಇಷ್ಟೊಂದೆಲ್ಲ ನಡೆದಿದೆ, ಮತ್ತೆ ಅವನ್ನ ನಂಬಿ ಯಾಕೆ ಮೋಸ ಹೋಗ್ತೀಯ ಅಂತ ಕೇಳಿದ್ರೆ ನಮ್ಮನ್ನೇ ಬೈತಾಳೆ. ಎಲ್ಲರ ಕಣ್ಣಿಗೆ ಹೊಡೆದಂಗ್ ಕಾಣಿಸ್ತಿರೋ ಸತ್ಯ ಅವಳಗ್ ಮಾತ್ರ ಅರ್ಥ ಆಗ್ತಾ ಇಲ್ಲ. ಸಂಧ್ಯಾ ಸಾವಾದಾಗ ವಿಕ್ಕಿ ಕೇಸ್ ಮುಗಿತಲ್ಲ ದೊಡ್ಡಪ್ಪ ಅಂತ ಕೇಳೋಷ್ಟು ಕಟ್ಟುಗ್ಲಾಗ್ಬಿಟ್ಟಿದ್ದಾಳೆ. ಈ ಹಿಂದೆ ಜಯಂತ್ ಮಾವ JP ಪಾಟೀಲ್ ರಿತು ಮದ್ವೆನ ವಿಕ್ಕಿ ಜೊತೆ ಮಾಡಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ರಿತುನು ಅವನನ್ನೇ ಪ್ರೀತಿಸ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ ಅತ್ತೆ, ವಿಷಯ ಅರ್ಥ ಆಗೋ ಹಾಗೆ ಇನ್ನೊಂದ್ಸಲ ರಿತು ಹತ್ರ ಮಾತಾಡಿ ನೋಡ್ಬೋದಲ್ವಾ? ನಾವ್ ಹೆಣ್ಮಕ್ಳು ಅಪ್ಪನ ಮಾತನ್ನ ತುಂಬಾ ಬೇಗ ಕೇಳ್ತೀವಿ. ಒಂದ್ಸಲ ಜಯಂತ್ ಮಾವ ಮಾತಾಡಿದ್ರೆ ಕೇಳ್ತಾಳೇನೋ. ಒಂದ್ಸಲ ಅಲ್ಲ ಭಾರ್ಗವಿ, 1000 ಸಲ ಮಾತಾಡಿದೀವಿ, ಬೈದ್ವಿ, ಹೊಡೆದ್ವಿ, ಹತ್ತು ಬೇಡ್ಕೊಂಡ್ವಿ, ಆದ್ರೂ ಅವಳ ಮಾತೇ ಕೇಳ್ತಿಲ್ಲಮ್ಮ. ಪಾಪ ನನ್ ಗಂಡ ಕಣ್ಮುಂದೆನೆ ಮಗಳ ಜೀವನ ಹಾಳಾಗ್ತಿದೆ ಅಂತ ಒಳ್ಳೊಳಗಡೆನೆ ಕೊರಗ್ತಾ ಇದ್ದಾರೆ. ಅವಳಿಗೋಸ್ಕರ ಬೇರೆ ಕಡೆ ಒಳ್ಳೆ ಸಂಬಂಧ ನೋಡ್ತಾ ಇದ್ದಾರೆ. ಆದ್ರೆ ರಿತು ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ. ಅವಳಿಗೆ ಈ JP ಭಾವನ್ ಸಪೋರ್ಟ್ ಬೇರೆ. ವಿಕ್ಕಿ ಜೊತೆ ಅವಳು ಮದ್ವೆ ಮಾಡಿಸ್ತೀನಿ ಅಂತ ಅವಳ ಮಾತಿಗೆ ಕುಮ್ಮಕ್ ಕೊಡ್ತಿದ್ದಾರೆ. ನಾನು ಅವತ್ತೇ ನಿನ್ಗೆ ಹೇಳಿಲ್ವಾ ಭಾರ್ಗವಿ, ಈ ಮನೆಯಲ್ಲಿ ನಮ್ಮ ಮಾತಿಗೆ ಭಾವನೆಗೆ ಬೆಲೆನೇ ಇಲ್ಲಮ್ಮ. ಕೊನೆಯಲ್ಲಿ
ನಮ್ಮ ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ಕೂಡ ನಮ್ಗಿಲ್ಲ. ವಿಕಿ 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 ನೋಡು, ಏನಿದು? ನನ್ ಮದ್ವೆಗಂತ ತಾಳಿ ಸರ ತಂದಿದ್ಯಲ್ಲ, ನೀನ್ ಅದೆಷ್ಟು ಪ್ರೀತಿಯಿಂದ ನನ್ಗೋಸ್ಕರ ತಂದಿದ್ದೆ ಅಲ್ವಾ? ಆದ್ರೆ ನನ್ ಲಕ್ ಚೆನ್ನಾಗಿಲ್ಲ, ಹೋಗ್ಲಿ ಬಿಡು. ಇದನ್ನ ನೀನ್ ಮದುವೆ ಆಗ್ತಿದ್ಯಲ್ಲ, ಋತುಗ್ ಇದನ್ನ ಕಟ್ಟು. ನೀವಾದ್ರೂ ಚೆನ್ನಾಗಿರಿ. ತಗೋ ತಗೋ. ಅಕ್ಕ, ನಿನಗಿಂತ ಮೊದಲು ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಪ್ಲೀಸ್ ಬೇಜಾರಾಗಬೇಡ. ಆಕ್ಚುಲಿ ನಾನು ಮದುವೆ ಆಗ್ತಿರೋದೇ ನಿನಗೋಸ್ಕರ. ಅಂದ್ರೆ ಋತು ಮೇಲೆ ನಿನ್ ಪ್ರೀತಿ ಇಲ್ವಾ? ಇದೆ, ಪ್ರೀತಿ ತುಂಬಾನೇ ಇದೆ. ಆದ್ರೆ ಋತು ಮೇಲಿರೋ ಪ್ರೀತಿಗಿಂತ ಅವ್ರ ಮನೆಯವ್ರ ಮೇಲಿರೋ ದ್ವೇಷ ಒಂದು ಪಟ್ಟು ಜಾಸ್ತಿನೇ ಇದೆ. ನಿನ್ ಲೈಫ್ ಹಾಳು ಮಾಡಿರೋ ಆ JP ಅಂಕಲ್ ಮನೆಯವ್ರನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಅವ್ರು ನಿನಗೆ ಮಾಡಿರೋ ಮೋಸ, ಅವಮಾನನ ಅರ್ಜುನ್ ಮೇಲಿರೋ ಪ್ರೀತಿಯಿಂದ ನೀನು ಮರ್ತಿರ್ಬೋದು. ಆದ್ರೆ ನಾನು ಮರೆಯಲ್ಲ. ನನ್ನ ಮಕ್ಕಳು ಒಬ್ಬೊಬ್ಬನಿಗೂ ಬುದ್ಧಿ ಕಲಿಸ್ತೀನಿ. ಅವಳನ್ನ ಮುಂದೆ ಇಟ್ಕೊಂಡು ಎಲ್ರನ್ನೂ ನನ್ನ ಬೆರಳು ತುದಿಲೇ ಕುಣಿಸ್ತೀನಿ. ನಿನಗಾಗಿರೋ ಅನ್ಯಾಯಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೀನ್ ಹೀಗಂತಿರೋದು ನಿಜವಾಗ್ಲೂ ನಂಗೆ ನಂಬಕ್ಕಾಗ್ತಿಲ್ಲ ವಿಕಿ. ನೀನ್ ನಿಜವಾಗ್ಲೂ ನನ್ ತಮ್ಮ ಅನ್ನೋದು. ನೀನ್ ಏನೇ ಹೇಳು, ನಾವ್ ಎಷ್ಟೇ ಜಗಳ ಆಡಿದ್ರು ಈ ಬಂದ್ ಹೋಗೋ ನೀರ್ನಂತ ಸಂಬಂಧಕ್ಕಿಂತ ಈ ರಕ್ತ ಸಂಬಂಧನೇ ಗಟ್ಟಿ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ವಿಕಿ. ಥ್ಯಾಂಕ್ ಯು ಕಣ. ಭೇಷ್ ಮಗನೆ, ನಿನ್ನ ಜೀವನದಲ್ಲಿ ಮಾಡೋಕೆ ಹೊರಟಿರೋ ಮೊದಲನೇ ಒಳ್ಳೆ ಕೆಲಸ. ನಿನ್ನ ಈ ಕೆಲಸದಲ್ಲಿ ನಾನು ಜೊತೆ ಇರ್ತೇನೆ. ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯ್ತು. ಮಗಳೇ, JP ನನ್ನ ಸ್ನೇಹಿತನೇ ಇರ್ಬೋದು, ಆದರೆ ನಿಮ್ಮಿಬ್ಬರಿಗಿಂತ ನನಗೆ ಆ ಸ್ನೇಹ ದೊಡ್ಡದಲ್ಲ. ಅವನು ನಿನಗೆ ಮಾಡಿರೋ ಅವಮಾನನ ನಾನು ಯಾವತ್ತೂ ಮರೆಯಲ್ಲ. ನನಗೆ ಋತು ಬಗ್ಗೆ ಏನು ಬೇಜಾರಿಲ್ಲ. ಆದರೆ ಬೃಂದ ಹೇಳಿದ ತಕ್ಷಣ ಮದುವೆಗೆ ಒಪ್ಕೊಳ್ಳೋದಕ್ಕೆ ನಮಗೇನು ತಲೆ ಕೆಟ್ಟಿದ್ಯಾ? ಅವರು ನಮ್ಮನ್ನ ನಂಬಿಸ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ನಾವು ಅವ್ರಿಗೆ ಊಹೆ ಮಾಡೋಕ್ಕಾಗದೇ ಇರೋ ಅಷ್ಟು ದೊಡ್ಡ ಪೆಟ್ಟು ಕೊಡೋಣ. ಈ ಮದುವೆಗೆ ನಾನು ಒಪ್ಕೊಂಡಿದ್ದೆ ಅವ್ರ ಚಳಿ ಬಿಡಿಸೋಕೆ. ನಮಗೆ ಕೊಟ್ಟಿರೋ ನೋವನ್ನ ಅವ್ರಿಗೆ ವಾಪಸ್ ಕೊಡ್ಲೇಬೇಕು. ಈ ಕೇಸ್ ಮುಗಿಯೋದು ಎಷ್ಟು ಮುಖ್ಯನೋ, ನೀನು ಬಯಸಿದ ಹುಡುಗನ್ನ ನೀನು ಬಯಸಿದ ರೀತಿಲೇ ಮದುವೆ ಆಗೋದು ಅಷ್ಟೇ ಮುಖ್ಯ. ಈ ಶಕ್ತಿ ಪ್ರಸಾದ್ ಮನಸ್ಸು ಮಾಡಿದ್ರೆ ಏನು ಮಾಡ್ತಾನೆ, ಮಂತ್ರಕ್ಕೆ ತಿರುಮಂತ್ರ ಹೇಗಾಗ್ತಾನೆ ಅಂತ ಅವ್ರಿಗೆ ತೋರಿಸ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೀವ್ ಹೇಳ್ತಿರೋದ್ ಕೇಳ್ತಾ ಇದ್ರೆ ನನ್ಗೂ ಕೋಪ ಉಕ್ತಿದೆ. ಆ ವಿಕ್ಕಿ ಸಂಧ್ಯಾ ಜೀವನನು ಹಾಳು ಮಾಡೋದಲ್ದೆ ಇವಾಗ ಋತು ತಲೆನೋ ಕೆಡ್ಸಿದಾನೆ ಅಂತ ಕೇಳಿ ನನ್ ಮೈ ಉರಿತಾ ಇದೆ. ಆದಷ್ಟು ಬೇಗ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡು ಹಿಡಿಯೋಣ. ನೀವೇನು ಚಿಂತೆ ಮಾಡಬೇಡಿ. ಅತ್ತೆಗೆ ನುಗ್ಗೆ ಸೊಪ್ಪಿನ ಕಷಾಯ ಮಾಡಬೇಕಾಗಿತ್ತು, ಮರ್ತೇ ಬಿಟ್ಟೆ. ನಾನು ಮಾಡ್ತೀನಿ ಅತ್ತೆ. ನಿನ್ಗೆ ಇದನ್ನೆಲ್ಲ ಮಾಡಕ್ ಬರುತ್ತಾ? ಓ, ಬರುತ್ತೆ. ಅಪ್ಪಂಗೆ BP ಇತ್ತು, ಅದು ಕಡಿಮೆ ಆಗಕ್ಕೆ ಈ ಕಷಾಯನೇ ಮಾಡ್ಕೊ. ಭಾರ್ಗವಿ, ಮನೆ ನೆನಪಾಗ್ತಾ ಇದೆಯಮ್ಮ? ಹಾಗಾದ್ರೆ ಫೋನ್ ಮಾಡಿ ಮಾತಾಡು.
ಇಲ್ಲ ಅತ್ತೆ, ಅವ್ರಿಗೆ ನನ್ನ ಮೇಲೆ ತುಂಬಾನೇ ಬೇಸರ ಇದೆ. ಅಂಥದ್ರಲ್ಲಿ ನಾನು ಕಾಲ್ ಮಾಡೋದು ಅಥವಾ ಅವ್ರ ಮುಂದೆ ಹೋಗೋದೋ ಮಾಡಿದ್ರೆ ಗಾಯಕ್ಕೆ ಉಪ್ಸರ್ದಾಗಲ್ವಾ? ಅದಕ್ಕೆ ಈ ನೋವನ್ನ ನಾನೇ ನಂಬ್ಕೊಂಡು ಸುಮ್ಮನೆ ಇದ್ದೀನಿ. ಅವ್ರ ಜೊತೆ ಮಾತಾಡ್ದೆ, ಅವ್ರನ್ನ ನೋಡ್ದೆ, ನಾನು ಒಂದಿನಾನೂ ಇರ್ಲಿಲ್ವಲ್ಲ, ಅದಕ್ಕೆ ತುಂಬಾನೇ ನೆನಪಾಗ್ತಿದ್ದಾರೆ. ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ ಮನೇಲೇ ಇರ್ಬೇಕಿತ್ತು. ಈ ಮನೆಗ್ ಬಂದು ಯಾಕೆ ನಮ್ ಪ್ರಾಣ ತಿಂತಿದ್ಯಾ? ರಿತು, ಯಾರ ಹತ್ರ ಮಾತಾಡ್ತಿದ್ದೀನೋ ಪರಿಜ್ಞಾನ ಇಟ್ಕೊಂಡು ಮಾತಾಡು. ಭಾರ್ಗವಿ ಅದ್ಕೆ ಏನಾಗಿದೆ ಮಾಮ್ ನಿಮ್ಗೆ? ಇವಳು ನನ್ನದ್ಕೇನಾ? ನಾನ್ಸೆನ್ಸ್. ದುಡ್ಡಿಗೋಸ್ಕರ ಸಂಧ್ಯಾ ಜೊತೆ ಸೇರಿ ಸುಳ್ಕೇಸ್ ಹಾಕಿ ದೊಡ್ಡಪ್ಪನ ಎದುರು ಸೋತಿದ್ದಾಳೆ. ನಮ್ ಬ್ರೋನ ಇವಳೆ ಬಲೆಗ್ ಬೀಳ್ಸ್ಕೊಂಡಿದ್ದಾಳೆ. ಆ ಸಂಧ್ಯಾ ಸತ್ಲು, ಪೀಡೆ ತೊಲಗ್ತು, ಸಮಸ್ಯೆಗಳೆಲ್ಲ ಮುಗೀತು ಅಂದ್ಕೊಳ್ಳೋ ಅಷ್ಟ್ರಲ್ಲಿ ನೀನ್ ಒಕ್ಕರಿಸ್ಕೊಂಡೆ. ರಿತು, ಅವಾಗಿದ್ದ ನಾನು ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ಯಾ. ನಿನಗೇನ್ ಗೊತ್ತು ಭಾರ್ಗವಿ ಬಗ್ಗೆ? ಯಾಕಿಷ್ಟು ಕೆಟ್ಟದಾಗ ಮಾತಾಡ್ತಿದ್ಯಾ? ಹೇಳು, ಏನ್ ಗೊತ್ತು ನಿನಗೆ? ಅಮ್ಮ ಮಗಳು ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ಯಾ ಅಲ್ವಾ? ಇವಾಗ ಸಮಾಧಾನ ಆಯ್ತಾ? ಥು. ಸಾರಿ ಭಾರ್ಗವಿ, ಕೋಪದಲ್ಲಿ ಅವಳು ಏನೇನೋ ಅಂದ್ಬಿಟ್ಲು. ರಿತು ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಅಯ್ಯೋ ಅತ್ತೆ, ನೀವ್ಯಾಕೆ ಕೈ ಮುಗಿತಾ ಇದ್ದೀರಾ? ನೀವು ಹೀಗೆಲ್ಲ ಕ್ಷಮೆ ಕೇಳಬೇಡಿ ಅತ್ತೆ. ಅವಳು ಇನ್ನೂ ಏನೋ ಚಿಕ್ಕ ಹುಡುಗಿ ಅಷ್ಟೇ, ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾಳೆ. ಮುಂದೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗುತ್ತಲ್ಲ, ಅವಾಗ ಅವಳೇ ಸರಿ ಹೋಗ್ತಾಳೆ. ಹಾಗೆ ಆದಷ್ಟು ಬೇಗ ನಾನು ಅವಳ ಜೊತೆ ಮಾತಾಡ್ತೇನೆ. ಆ ವಿಕ್ಕಿ ಎಂತವನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ.